ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ. 2019ರ ರಿಸಲ್ಟ್ ಅನ್ನು ನೋಡಿದ್ವಿ, ಜಾತಿವಾರು ಲೆಕ್ಕಾಚಾರವನ್ನು ನೋಡಿದ್ವಿ. ಈ ಬಾರಿ ಅಖಾಡದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಜೊತೆಗೆ ಬಿಜೆಪಿ ಪಕ್ಷದ ಪ್ಲಸ್ ಮೈನಸ್ ಏನು? ಒಂದು ಕಡೆ ಕಾಂಗ್ರೆಸ್ನಿಂದ ಸುನೀಲ್ ಬೋಸ್ ಅವರು ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಇಳಿದಿರುವಂತದ್ದು, ಬಾಲರಾಜ್ ಅವರು ಈಗಾಗಲೇ ಸ್ಪರ್ಧೆಗೆ ಇಳಿದಿದ್ದಾರೆ. ಹಾಗಾದ್ರೆ ಈ ಅಭ್ಯರ್ಥಿಗಳ ಪ್ಲಸ್ ಮೈನಸ್ ಏನು? ಇದು ಸಾಕಷ್ಟು ಕುತೂಹಲವನ್ನ ಕೇಳಿಸಿದೆ. ಕಾರಣ ಏನಂದ್ರೆ, ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅಂತ ಬಂದರೆ ಒಂದಿಷ್ಟು ಬದಲಾವಣೆ ಪ್ರತಿ ಬಾರಿ ಕೂಡ ಆಗ್ತಾ ಇರುತ್ತೆ. ಒಂದು ಬಾರಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಕೊಂಡು ಬಂದಂಥ ಮತದಾರರು ಅದಾದ ನಂತರ JDSಗೆ ಮತವನ್ನು ಹಾಕಿರುವಂಥದ್ದು. ಅದರಲ್ಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಫ್ಯಾಕ್ಟರ್ ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ ಇರುವಂಥದ್ದು. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ಕಾಂಗ್ರೆಸ್ನ ಶಾಸಕರಿದ್ದಾರೆ. ಇದು ಕಾಂಗ್ರೆಸ್ನ ಪ್ಲಸ್. ಇದು ಜೊತೆಗೆ ಅಹಿಂದ ಮತಗಳು ದೊಡ್ಡ ಪ್ರಮಾಣದಲ್ಲಿವೆ. ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ವರ್ಗ ಇದರಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಜೊತೆಗೆ ಹೆಚ್ಚಿರುವಂಥದ್ದು ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಹಾಗಾದ್ರೆ ಬಿಜೆಪಿಯ ಪ್ಲಸ್ ಪಾಯಿಂಟ್ಗಳೇನು? ಯಾಕಂದ್ರೆ ಬಿಜೆಪಿ ಮೊದಲ ಬಾರಿಗೆ ಗೆಲುವನ್ನು ಸಾಧಿಸಿರುವಂಥದ್ದು 2019ರಲ್ಲಿ. ಬಿಜೆಪಿಯ ಪ್ಲಸ್ ಏನು ನೋಡ್ತಾ ಇದ್ದೀವಿ. ಅಸೆಂಬ್ಲಿಯಲ್ಲಿ ಕೈ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅಭ್ಯರ್ಥಿ ಬಸವರಾಜ್ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಎಲೆಕ್ಷನ್ ಡೇಟ್ ಅನೌನ್ಸ್ಗೂ ಮುನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದು ಬಿಜೆಪಿ. ಹೀಗಾಗಿ ಯಾವ ರೀತಿಯ ವಾತಾವರಣ ಇರುತ್ತೆ ಅಂದರೆ, ಇದರಿಂದ ಅಡ್ವಾಂಟೇಜ್ ಏನು ಅಂದರೆ, ಅಭ್ಯರ್ಥಿಗೆ ಒಂದಿಷ್ಟು ಪ್ರಚಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುತ್ತೆ. ಈಗಾಗಲೇ ಕ್ಷೇತ್ರದಾದ್ಯಂತ ಕಾರ್ಯಕರ್ತರ ಜೊತೆ ಹೋಗಿ ಮಾತುಕತೆಯನ್ನು ನಡೆಸಿರ್ತಾರೆ. ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಕ್ಕೆ, ಅಭ್ಯರ್ಥಿಯನ್ನ ಮೊದಲೇ ಘೋಷಣೆ ಮಾಡಿದ್ದ ಕಾರಣಕ್ಕಾಗಿ ಬಿಜೆಪಿ ಅಭ್ಯರ್ಥಿಗೆ ಒಂದು ಅಡ್ವಾಂಟೇಜ್ ಇದೆ. ಈಗಾಗಲೇ ಕ್ಷೇತ್ರದಲ್ಲಿ ಹೋಗಿ ಪ್ರಚಾರವನ್ನು ಆರಂಭಿಸಿದ್ದಾರೆ. ಪಕ್ಷ ಸಂಘಟನೆಯಲ್ಲಿ ತೊಡಕೊಂಡಿದ್ದಾರೆ. ಮೋದಿ ಸರ್ಕಾರ ಜೊತೆಗೆ ಮೋದಿ ಸರ್ಕಾರದ ಸಾಧನೆಗಳು, ಪ್ರಧಾನಿ ನರೇಂದ್ರ ಮೋದಿ ಅವರ ಹವಾ ಚಾಮರಾಜನಗರದಲ್ಲೂ ಕೂಡ ವರ್ಕೌಟ್ ಆಗಬಹುದು. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹವಾ 2014ರಲ್ಲೂ ಕೂಡ ವರ್ಕೌಟ್ ಆಗಿತ್ತು, 2019ರಲ್ಲೂ ವರ್ಕೌಟ್ ಆಗಿತ್ತು, 2024ರಲ್ಲೂ ಕೂಡ ಜೋರಾಗಿ ಬೀಸ್ತಾ ಇದೆ. ಸೊ ಮೋದಿ ಗ್ಯಾರಂಟಿ ಬಿಜೆಪಿಯ ದೊಡ್ಡ ಪ್ಲಸ್ ಪಾಯಿಂಟ್. ಇದನ್ನು ಹೊರತುಪಡಿಸಿದ್ರೆ ಲಿಂಗಾಯತ ಸಮುದಾಯದ ಮತಗಳಿದೆಯಲ್ವಾ, 4 ಲಕ್ಷಕ್ಕೂ ಅಧಿಕ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿರುವಂಥ ಲಿಂಗಾಯತ ಮತದಾರರು ಬಿಜೆಪಿಯ ಕೈ ಹಿಡಿಯಬಹುದು. ಇದು ಬಿಜೆಪಿಯ ಪ್ಲಸ್ ಪಾಯಿಂಟ್ಗಳು. ಇದರ ಜೊತೆಗೆ ಮೈತ್ರಿ ಆಗಿದೆ ರಾಜ್ಯದಲ್ಲಿ. JDS ಬಿಜೆಪಿಯ ಮೈತ್ರಿ ಆಗಿದೆ. ಹೀಗಾಗಿ JDSನ ಕಾರ್ಯಕರ್ತರು ಬಿಜೆಪಿಯ ಜೊತೆ ಹೋದ್ರೆ, ಈ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಇರುವಂಥದ್ದು ಮೈತ್ರಿ ಆಗಿದೆ. JDSನಿಂದ ಇರುವಂಥ ಏಕೈಕ ಶಾಸಕರು ಜೊತೆಗೆ JDSನ ನಾಯಕರು ಬಿಜೆಪಿಗೆ ಬೆಂಬಲವನ್ನು ಕೊಟ್ಟರೆ ಇದು ಬಿಜೆಪಿಗೆ ಪ್ಲಸ್ ಆಗುತ್ತೆ. ನಮ್ಮ ಮೈನಸ್ ಪಾಯಿಂಟ್ಗಳೇನು ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಕ್ಷೇತ್ರಕ್ಕೆ ಅತಿ ಕಡಿಮೆಯಾಗಿ ಭೇಟಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಆಕ್ಟಿವ್ ಆಗಿರಲಿಲ್ಲ ಹಾಲಿ ಸಂಸದರು. ಟಿಕೆಟ್ ಆಕಾಂಕ್ಷಿ ಆಗಿದ್ದಂತಹ ಕೋಟೆ ಶಿವಣ್ಣ ಅವರು ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ. ಕೋಟೆ ಶಿವಣ್ಣ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಕಾಂಗ್ರೆಸ್ಗೆ ಬಂದಿದ್ದಾರೆ. ದಲಿತ ಸಮುದಾಯದ ದಲಿತರಲ್ಲಿ ಎಡಗೈ ಸಮುದಾಯಕ್ಕೆ ಬರ್ತಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತ ಕೋಟೆ ಶಿವಣ್ಣ ಅವರು ಕಾಂಗ್ರೆಸ್ಗೆ ಬಂದಿರುವಂಥದ್ದು ದೊಡ್ಡ ಮೈನಸ್ ಆಗುತ್ತೆ ಬಿಜೆಪಿಗೆ. ಜಿಲ್ಲಾ ನಾಯಕರಲ್ಲಿ ಒಗ್ಗಟ್ಟಿಲ್ಲ.
ಭಿನ್ನಮತ ಸ್ಫೋಟವಾಗಿದೆ ಅಂತ. ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಒಂದ್ ಕಡೆ ಶಿವಣ್ಣ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಇಬ್ರಿಗೂ ಟಿಕೆಟ್ ಮಿಸ್ ಆಗಿದೆ. ಸಾಮಾನ್ಯವಾಗಿ ಇಬ್ರು ಕೂಡ ಬೇಸರಗೊಂಡಿದ್ದಾರೆ. ಮತ್ತೊಂದು ಕಡೆ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ನಾಯಕರು ಭೇಟಿಯಾಗಿದ್ರು. ಶ್ರೀನಿವಾಸ್ ಪ್ರಸಾದ್ ಅವರನ್ನ ಇತ್ತೀಚೆಗಷ್ಟೇ ಎಚ್ ಸಿ ಮಹದೇವಪ್ಪ ಅವರು, ಯತೀಂದ್ರ ಸಿದ್ದರಾಮಯ್ಯ, ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಭೇಟಿಯಾಗಿ ಮಾತನಾಡಿದ್ದಾರೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕರೆ ಮಾಡಿ ಮಾತನಾಡಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆ. ಯಾಕೆ ಈ ದೂರವಾಣಿ ಕರೆ ಜೊತೆಗೆ ಈ ಭೇಟಿ ಪ್ರಮುಖ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅಂದ್ರೆ, ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಅನ್ನು ತೊರಿಲಿಕ್ಕೆ ಕಾರಣ ಸಿದ್ದರಾಮಯ್ಯನವರು. ಅಂತಹ ಸಿದ್ದರಾಮಯ್ಯನವರು ಈಗ ಸಾಫ್ಟ್ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಜೊತೆಗೆ ಎಚ್ ಸಿ ಮಹದೇವಪ್ಪನವರು ಕೂಡ ಖುದ್ದಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿ ಮಾತುಕತೆಯನ್ನ ನಡೆಸಿರುವಂಥದ್ದು ಬಿಜೆಪಿಗೆ ದೊಡ್ಡ ಮೈನಸ್ ಪಾಯಿಂಟ್. ಕಾರಣ ಏನಂದ್ರೆ, ಬಿಜೆಪಿಯ ಸಂಘಟನೆ ಅಷ್ಟೊಂದಿರಲಿಲ್ಲ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ. ಆದರೆ ಗೆಲುವನ್ನು ಸಾಧಿಸಲಿಕ್ಕೆ ಕಾರಣ ಶ್ರೀನಿವಾಸ್ ಪ್ರಸಾದ್ ಅವರ ವರ್ಚಸ್ಸು ಹಿಡಿತ. ಅವರ ವರ್ಚಸ್ಸು ಹಿಡಿತ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಸೋಲಿಗೆ ಕೂಡ ಕಾರಣವಾಗಿದ್ರು. ಸಿದ್ದರಾಮಯ್ಯನವರನ್ನ ಸೋಲಿಸಿದ್ರು. ಅದೇ ರೀತಿಯಾಗಿ ವರುಣಾ ವಿಧಾನಸಭಾ ಕ್ಷೇತ್ರ ಈ ಬಾರಿಯ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಬಂದು ಮತಯಾಚನೆಯನ್ನ ಮಾಡಿದ್ರು. ಅಷ್ಟರ ಮಟ್ಟಿಗೆ ಮುನಿಸು ಭಿನ್ನಮತ, ಭಿನ್ನಾಭಿಪ್ರಾಯ ಇಬ್ಬರಲ್ಲೂ ಕೂಡ ಇತ್ತು. ಆದರೆ ಈ ಬಾರಿ ಎಲ್ಲವನ್ನು ಕೂಡ ಮರೆತಿದ್ದಾರೆ. ಸಿದ್ದರಾಮಯ್ಯನವರು ಖುದ್ದಾಗಿ ಕರೆ ಮಾಡಿ ಮಾತನಾಡಿದ್ದಾರೆ. ಸೊ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿರುವಂಥದ್ದು ಬಿಜೆಪಿಗೆ ದೊಡ್ಡ ಮೈನಸ್ ಆಗುತ್ತೆ. ಇದರ ಜೊತೆಗೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರು ಬಿಜೆಪಿಯ ಶಾಸಕರಿಲ್ಲ. 2019ಕ್ಕೆ ಹೋಲಿಕೆ ಮಾಡಿದರೆ ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ನ ಶಾಸಕರಿಲ್ಲ. 2019ರಲ್ಲಿ ಗುಂಡ್ಲುಪೇಟೆ, ನಂಜನಗೂಡಲ್ಲಿ ಬಿಜೆಪಿಯ ಶಾಸಕರಿದ್ದರು. ಆದರೆ ಈ ಬಾರಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಹಾಗಾದರೆ ಕಾಂಗ್ರೆಸ್ನ ಪ್ಲಸ್ಸು ಮೈನಸ್ ಪಾಯಿಂಟ್ಗಳೇನು? ಬಿಜೆಪಿಯ ಪ್ಲಸ್ಸು ಮೈನಸ್ ಅನ್ನು ನೋಡಿದ್ವಿ. ಈಗ ಕಾಂಗ್ರೆಸ್ನ ಪ್ಲಸ್ಸು ಮೈನಸ್ ಪಾಯಿಂಟ್ಗಳನ್ನು ನೋಡೋದಾದ್ರೆ, ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಪ್ಲಸ್ ಪಾಯಿಂಟ್ಗಳು. ಕಾಂಗ್ರೆಸ್ ಪಕ್ಷದ ಪ್ಲಸ್ ಪಾಯಿಂಟ್, ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ಸಿದ್ದರಾಮಯ್ಯನವರು ಹಾಗೆ ಎಚ್ ಸಿ ಮಹದೇವಪ್ಪನವರು ಅಂತ ಹೇಳಬೇಕು. ವರುಣಾ ವಿಧಾನಸಭಾ ಕ್ಷೇತ್ರ ಜೊತೆಗೆ ಎಚ್ ಸಿ ಮಹದೇವಪ್ಪನವರು ಸಚಿವರಾಗಿರುವಂಥದ್ದು, ಇದು ಕಾಂಗ್ರೆಸ್ನ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಕಾಂಗ್ರೆಸ್ ಪಕ್ಷದ ಪ್ಲಸ್ ಪಾಯಿಂಟ್ಗಳನ್ನು ನೋಡ್ತಾ ಇದ್ದೀವಿ. ಎಚ್ ಸಿ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಕೊಟ್ಟಿರುವಂಥದ್ದು ಒಂದು ಪ್ಲಸ್ ಪಾಯಿಂಟ್. ಸಿಎಂ ತವರು ಕ್ಷೇತ್ರದ ಬಲ ಸಿದ್ದರಾಮಯ್ಯನವರ ವರುಣಾ ವಿಧಾನಸಭಾ ಕ್ಷೇತ್ರ ಕೂಡ ಇದೇ ಜಿಲ್ಲೆಗೆ ಬರುತ್ತೆ. ಸೊ ಇದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಕಾಂಗ್ರೆಸ್ನ 5 ಗ್ಯಾರಂಟಿಗಳು, ಕಾಂಗ್ರೆಸ್ ಅಭ್ಯರ್ಥಿಯ ಪ್ಲಸ್ ಪಾಯಿಂಟ್ಗಳು, 5 ಗ್ಯಾರಂಟಿಗಳ ಗುಂಗಲ್ಲೇ ಹೋಗ್ತಾ ಇರುವಂಥದ್ದು. ಜೊತೆಗೆ ಕ್ಷೇತ್ರದಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಅಂದರೆ ಸಿಎಂ ಸಿದ್ದರಾಮಯ್ಯನವರು ವಿಶೇಷವಾಗಿ ಮುತುವರ್ಜಿಯನ್ನು ವಹಿಸಿದ್ದಾರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಶತಾಯ ಗತಾಯ ಸುನಿಲ್ ಬೋಸರನ್ನ ಗೆಲ್ಸ್ಕೊಂಡು ಬರಬೇಕು ಅಂತ ಸಭೆಗಳ ಮೇಲೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಶಾಸಕರ ಸಭೆಯನ್ನು ನಡೆಸ್ತಾ ಇದ್ದಾರೆ. ಯಾರೆಲ್ಲ ಅಸಮಾಧಾನಗೊಂಡು ಪಕ್ಷವನ್ನು ಬಿಟ್ಟು ಹೋಗಿದ್ರಲ್ವಾ, ಫಾರ್ ಎಕ್ಸಾಂಪಲ್ ಶ್ರೀನಿವಾಸ್ ಪ್ರಸಾದ್ ಅವರನ್ನ ತೆಗೆದುಕೊಂಡ್ರೆ, ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆ ಖುದ್ದಾಗಿ ಮಾತನಾಡಿದ್ದು, ಅದರಲ್ಲೂ ಕೂಡ ಎಚ್ ಸಿ ಮಹದೇವಪ್ಪ ಅವರು ಕೂಡ ಜಿದ್ದಿಗೆ ಬಿದ್ದಿರುವಂಥದ್ದು. ಶತಾಯ ಗತಾಯ ಮಗನನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕಾಂಗ್ರೆಸ್ಗೆ ಸೆಳೀಬೇಕು ಅಂತ ಒಂದಿಷ್ಟು ಪ್ರಯತ್ನಗಳು ನಡೆದಿದೆ. ಇದು ಬಿಜೆಪಿಗೆ ಮೈನಸ್ ಆದರೆ ಕಾಂಗ್ರೆಸ್ಗೆ ದೊಡ್ಡ ಪ್ಲಸ್ ಆಗುತ್ತೆ. ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಸಾಮಾನ್ಯವಾಗಿ ಕೂಡ ಮೈಸೂರು, ಚಾಮರಾಜನಗರ ಜಿಲ್ಲೆ ಅಂತ ಬಂದರೆ ಸಿದ್ದರಾಮಯ್ಯನವ್ರಿಗಿಂತ ಹಿರಿಯ ನಾಯಕರಾಗ್ತಾರೆ ಅವರು. ಸಿದ್ದರಾಮಯ್ಯನವ್ರಿಗೆ, ಎಚ್ ಸಿ ಮಹದೇವಪ್ಪ ಅವರಿಗೆ
ಧ್ರುವ ನಾರಾಯಣ್ ಅವ್ರಿಗೂ ಕೂಡ ಹಿರಿಯರಾಗ್ತಾರೆ. ಅವರು ತಮ್ಮದೇ ಆದಂಥ ಹೋಲ್ಡನ್ನು ಹೊಂದಿದ್ದಾರೆ ಪಕ್ಷಾತೀತವಾಗಿ. ಅದರಲ್ಲೂ ಕೂಡ ದಲಿತ ಸಮುದಾಯದಲ್ಲಿ ಅತಿ ದೊಡ್ಡ ನಾಯಕರಾಗಿ ಗುರುತಿಸಿಕೊಂಡಿದ್ದು. ಈಗ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಕೂಡ ಕಾಂಗ್ರೆಸ್ ಪರವಾಗಿ ವಾಲಿಡುವಂಥದ್ದು, ಅದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಒಟ್ಟಾರೆಯಾಗಿ ಕಾಂಗ್ರೆಸ್ಗೆ ಹೊಸ ಮುಖ, ಎಚ್ ಸಿ ಮಹದೇವಪ್ಪನವರ ಬಲ, ಸಿದ್ದರಾಮಯ್ಯನವರ ವರ್ಚಸ್ಸು, ಗ್ಯಾರಂಟಿಗಳ ಮೈಲೇಜು, ರಾಜ್ಯದಲ್ಲಿ ಸರ್ಕಾರ, ಶ್ರೀನಿವಾಸ್ ಪ್ರಸಾದ್ ಅವರ ಫ್ಯಾಕ್ಟರ್, ದಲಿತ ಸಮುದಾಯ, ಕುರುಬ ಸಮುದಾಯ, ಅಲ್ಪಸಂಖ್ಯಾತ, ಅಹಿಂದ ಮತಗಳು ಒಗ್ಗೂಡಿದ್ರೆ ಈಸಿಯಾಗಿ ಗೆಲುವನ್ನು ಸಾಧಿಸಬಹುದು. ಇದು ಕಾಂಗ್ರೆಸ್ನ ಪ್ಲಸ್ ಇರುವಂಥದ್ದು. ಇನ್ನು ಕಾಂಗ್ರೆಸ್ ಪಕ್ಷದ ಮೈನಸ್ ಪಾಯಿಂಟ್ಗಳನ್ನು ನೋಡೋದಾದರೆ, ಕಾಂಗ್ರೆಸ್ ಪಕ್ಷದ ಪ್ಲಸ್ಗಳನ್ನು ನೋಡಿದ್ವಿ. ಮುಖ್ಯವಾಗಿ ಗ್ಯಾರಂಟಿಗಳ ಮೈಲೇಜ್ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಇರುವಂಥದ್ದು. ಸಿದ್ದರಾಮಯ್ಯನವರ ವರ್ಚಸ್ಸು ಕೂಡ ವರ್ಕೌಟ್ ಆಗುತ್ತೆ. ಜೊತೆಗೆ ಎಚ್ ಸಿ ಮಹದೇವಪ್ಪನವರು ಸಚಿವರಾಗಿರುವಂಥದ್ದು, ಖುದ್ದಾಗಿ ಅವರ ಮಗನನ್ನೇ ಅಕ್ಕಾಳಕ್ಕೆ ಇಳಿಸಿರುವ ಕಾರಣಕ್ಕಾಗಿ ಅವರು ಕೂಡ ಜಿದ್ದಿಗೆ ಬಿದ್ದಿರುವಂಥದ್ದು. ಈ ಮೂರು ದೊಡ್ಡ ಫ್ಯಾಕ್ಟರ್ಗಳು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಇದರ ಜೊತೆಗೆ ಕುರುಬ ಸಮುದಾಯ ಕೂಡ ಕಾಂಗ್ರೆಸ್ಗೆ ಬಂದು ಒಂದಿಷ್ಟು ಬೆಂಬಲವನ್ನು ಸೂಚಿಸುವ ಸಾಧ್ಯತೆ ಇರುವಂಥದ್ದು. ಹಾಗಾದರೆ ಮೈನಸ್ ಪಾಯಿಂಟ್ಗಳನ್ನು ನೋಡೋದಾದರೆ, ಕಾಂಗ್ರೆಸ್ ಪಕ್ಷದ ಮೈನಸ್ ಪಾಯಿಂಟ್ಗಳು, ಸದ್ಯ ಅಭ್ಯರ್ಥಿಯಾಗಿರುವಂಥ ಸುನೀಲ್ ಬೋಸ್ ಚುನಾವಣಾ ರಾಜಕಾರಣಕ್ಕೆ ಹೊಸಬರು. ಅವರ ತಂದೆ ರಾಜಕಾರಣದಲ್ಲಿ ಇದ್ದರೂ ಕೂಡ ಸುನೀಲ್ ಬೋಸ್ ಹೊಸ ಮುಖ, ಅಷ್ಟಾಗಿ ವರ್ಚಸ್ಸಿಲ್ಲ, ಮುಖ ಪರಿಚಯವಿಲ್ಲ. ಸುನೀಲ್ ಬೋಸ್ ಅವರು ಅವರ ತಂದೆಯ ಹಾದಿಯಲ್ಲಿ ನಡೀಬೇಕಾಗುತ್ತೆ. ಯಾಕಂದರೆ ಅವರಿಗೆ ವೈಯಕ್ತಿಕವಾಗಿ ಯಾವುದೇ ರೀತಿಯ ವರ್ಚಸ್ಸಿಲ್ಲ, ರಾಜಕಾರಣದಲ್ಲಿ ಗುರುತಿಸಿಕೊಂಡಿಲ್ಲ. ಒಂದಿಷ್ಟು ಆರೋಪಗಳು ಕೂಡ ಇರುವಂಥದ್ದು ಅವ್ರ ಮೇಲೆ, ಅದು ಬೇರೆ ಪ್ರಶ್ನೆ. ಇದರ ಜೊತೆಗೆ ಮೋದಿ ಅವರ ಅಲೆ, ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಇರುವಂಥದ್ದು 10 ವರ್ಷಗಳ ಸಾಧನೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆಯ ನಡುವೆ ಗೆಲುವನ್ನು ಸಾಧಿಸಬೇಕಾದಂತಹ, ಪೈಪೋಟಿಯನ್ನು ಕೊಡಬೇಕಾದಂತಹ ಕಠಿಣ ಪರಿಸ್ಥಿತಿ ಇರುವಂಥದ್ದು. ಇದರ ಜೊತೆಗೆ ಹಿಂದುತ್ವದ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡುವ ಅನಿವಾರ್ಯತೆ ಇದೆ. ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯವನ್ನು ಸೆಳೆಯಬೇಕು ಅಂದರೆ ಹಿಂದುತ್ವದ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡಬೇಕಿದೆ. ಇದು ಮೈನಸ್ ಆಗಬಹುದು. ಕಾಂಗ್ರೆಸ್ ನಾಯಕರಲ್ಲಿ ಒಂದಿಷ್ಟು ಗೊಂದಲವಿದೆ. ಯಾವ ಮಾರ್ಗದಲ್ಲಿ ಗೊಂದಲ ಅಂದರೆ, ಯಾವ ವಿಚಾರದಲ್ಲಿ ಅಂದರೆ, ಧ್ರುವ ನಾರಾಯಣ್ ಅವರು ಬೆಂಬಲಿಗರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು. ಆದರೆ ಧ್ರುವ ನಾರಾಯಣ್ ಅವರ ಬೆಂಬಲಿಗರು ಎಚ್ ಸಿ ಮಹದೇವಪ್ಪ ಅವರಿಗೆ ಸಪೋರ್ಟ್ ಮಾಡ್ತಾರಾ, ಅವರ ಪುತ್ರರಿಗೆ ಸಪೋರ್ಟ್ ಮಾಡ್ತಾರಾ? ಯಾಕೆಂದರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಗಮನಿಸಿದರೂ ಕೂಡ ಅಲ್ಲಿ ಧ್ರುವ ನಾರಾಯಣ್ ಹಾಗೆ ಎಚ್ ಸಿ ಮಹದೇವಪ್ಪ ಅವರ ನಡುವೆ ಟಿಕೆಟ್ ವಿಚಾರವಾಗಿ ಒಂದಿಷ್ಟು ಹಗ್ಗ ಜಗ್ಗಾಟ ನಡೆದಿತ್ತು. ಇದರ ಜೊತೆಗೆ ಈಗ ಹಾಲಿ ಸ್ಪರ್ಧಿ ಯಾರಿದ್ದಾರೆ ಬಿಜೆಪಿಯಿಂದ, ಬಾಲರಾಜು ಅವರು, ಹಾಲಿ ಸ್ಪರ್ಧಿ ಬಾಲರಾಜ್ ಅವರು ಧ್ರುವ ನಾರಾಯಣ್ ಅವರ ಆಪ್ತರು. ಧ್ರುವ ನಾರಾಯಣ್ ಬೆಂಬಲಿಗರು ಎಲ್ಲರೂ ಕೂಡ ಬಾಲಣ್ಣ ಅಂತ ಕರೀತಾರೆ ಅವ್ರನ್ನ. ಇದು ಕೂಡ ಮೈನಸ್ ಆಗುವ ಸಾಧ್ಯತೆ ಇರುವಂಥದ್ದು. ಇದರ ಜೊತೆಗೆ ಗ್ಯಾರಂಟಿಗಳನ್ನು ಹೊರತುಪಡಿಸಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಹೌದು ನಿಜ, ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ, 5 ಗ್ಯಾರಂಟಿಗಳನ್ನು. ಈ ಗ್ಯಾರಂಟಿಗಳನ್ನು ಹೊರತುಪಡಿಸಿ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ. ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಿಷ್ಟು ಕೆಲಸಗಳಾಗ್ತಾ ಇದೆ. ಅದನ್ನು ಹೊರತುಪಡಿಸಿ ಬೇರೆ ಕ್ಷೇತ್ರದಲ್ಲಿ ಕೆಲಸಗಳು ನಡೀತಾ ಇಲ್ಲ. ಇದರ ಜೊತೆಗೆ ಮೈತ್ರಿ ಆಗಿರುವಂಥದ್ದು, JDSನ ಕಾರ್ಯಕರ್ತರು ಮತ್ತು ಮತದಾರರ ಸಂಖ್ಯೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು. JDSನ ಮತಗಳು ಮತ್ತು ಬಿಜೆಪಿಯ ಮತಗಳು ಏನಾದರೂ ಕ್ರೋಢೀಕರಣ ಆದರೆ ಕಾಂಗ್ರೆಸ್ಗೆ ದೊಡ್ಡ ಮೈನಸ್ ಆಗುತ್ತೆ. ಮತ್ತಷ್ಟು ಸುದ್ದಿ.